ಇನ್ನು ಕೋಡಿ ಮಠದ ಸ್ವಾಮೀಜಿಯವರ ಹೇಳಿಕೆ ಕೇವಲ ಎಸ್ಐಟಿಗೆ ಮಾತ್ರ ಸೀಮಿತವಾಗಿಲ್ಲ. ನಿನ್ನೆ ರಾಜಣ್ಣ ವಜಾ ಆದ ನಂತರವೂ ರಾಜಣ್ಣರ ವಜಾ ಕುರಿತಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜಣ್ಣ ಕುರಿತು ಕೋಡಿ ಮಠ ಸ್ವಾಮೀಜಿ ಸ್ಫೋಟಕ ಹೇಳಿಕೆ ಒಂದನ್ನು ಕೊಟ್ಟಿದ್ದಾರೆ. ಅರಸನ ಅರಮನೆಗೆ ಕಾರ್ಮೋಡ ಕವಿದಿತ್ತು. 2 ತಿಂಗಳ ಹಿಂದೆ ಈ ಮಾತು ಹೇಳಿದ್ದೆ. ಕೋಡಿ ಮಠ ಸ್ವಾಮೀಜಿಗಳ ಮಾತಿದು. ಇದು ಕೇಂದ್ರ ಹಾಗೂ ರಾಜ್ಯಕ್ಕೆ ಅಪ್ಲೈ ಆಗುತ್ತೆ. ಕೇಂದ್ರದಲ್ಲಿ ಉಪರಾಷ್ಟ್ರಪತಿ ರಾಜೀನಾಮೆ ನೀಡಿದ್ರು. ಧನಕರ್ ಅವರ ರಾಜೀನಾಮೆಯ ಕುರಿತು ಹೇಳಿದ್ದು. ರಾಜ್ಯದಲ್ಲಿ ಕೆಎನ್ ರಾಜಣ್ಣ ರಾಜೀನಾಮೆ ನೀಡಿದ್ರು. ನಾವು ಯುಗಾದಿ ಹಾಗೂ ಸಂಕ್ರಾಂತಿ ಭವಿಷ್ಯ ಹೇಳುತ್ತೇವೆ. ರಾಜಕೀಯದಲ್ಲಿ ಕಾರ್ಮೋಡ ಇರೋದೇ ಎಂದ ಸ್ವಾಮೀಜಿ. ರಾಜಣ್ಣ ಕುರಿತು ಕೋಡಿ ಮಠ ಸ್ವಾಮೀಜಿ ಸ್ಫೋಟಕ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಅರಸನ ಅರಮನೆಗೆ ಕಾರ್ಮೋಡ ಕವಿದಿತ್ತು. ಅರಸನ ಅರಮನೆ ಅನ್ನೋದು ಒಂದು ನರೇಂದ್ರ ಮೋದಿ ಅವರ ಕ್ಯಾಬಿನೆಟ್, ಸಿದ್ದರಾಮಯ್ಯರ ಕ್ಯಾಬಿನೆಟ್, ಒಟ್ಟಿನಲ್ಲಿ ಅರಸನ ಅರಮನೆ ಕಾರ್ಮೋಡ ಕವಿದಿತ್ತು ಅಂದ್ರೆ ಆ ಕ್ಯಾಬಿನೆಟ್ ಅಲ್ಲೊಬ್ಬ ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿದ್ರು ಏನು. 1 ತಿಂಗಳ ಹಿಂದೆಯೇ ನಾನು ಈ ಮಾತನ್ನ ಹೇಳಿದ್ದೆ. ಅದರ ಅರ್ಥನ 2 ತರಹದಲ್ಲಿ ನೀವು ಅಪ್ಲೈ ಮಾಡ್ಕೋಬಹುದು. ಒಂದು ಸೆಂಟ್ರಲ್ ಗವರ್ನಮೆಂಟ್ನಲ್ಲಿ ಆಗುವಂತಹ ಬದಲಾವಣೆಗಳು ಅಥವಾ ಸ್ಟೇಟ್ ಗವರ್ನಮೆಂಟ್ ರಾಜ್ಯ ಸರ್ಕಾರದಲ್ಲಿ ಆಗುವಂತಹ ಬದಲಾವಣೆಗಳು. ಈ ಬಗ್ಗೆ ರಾಜಣ್ಣನ ಕುರಿತು ಏನು ಹೇಳಿದ್ದಾರೆ ಕೇಳ್ಕೊಂಡು ಬನ್ನಿ. ಬದಲಾವಣೆ ಅಂದ್ರೆ ಹಾಲು ಮತದವ್ರನ್ನ ಬದಲಾವಣೆ ಮಾಡೋದು ಕಷ್ಟ ಅಂತ ಹೇಳಿ ಹಾಗೆ ಹೇಳಿಲ್ಲ ನೀವು. ಅದಕ್ಕೆ ಹಾಲು ಕೆಟ್ಟರು ಹಾಲು ಮತ ಕೆಡಲ್ಲ ಅಂತ ಒಂದು ಮಾತಿದೆ ನಮ್ಮೊಳಗೆ. ಹಾಗೆ ಹಾಲು ಮತವ್ರ ಅಧಿಕಾರ ಬಂದರೆ ಇಸ್ಕೊಳ್ಳೋದು ಕಷ್ಟ, ಅವರಾಗೆ ಬಿಡಬೇಕು ಹೇಳಿರೋದು ನಾನು. ಯಾಕೆ ಅಕ್ಕಬುಕ್ಕರು ಯಾರು? ಹಾಲು ಸ್ಥಾಪಕರು ವಿಜಯಾರಣ್ಯ ಕಟ್ತಾರ 5 ಜನ ಅವರು. ಅಕ್ಕಬುಕ್ಕರು ಸಾಮ್ರಾಜ್ಯ ಇವತ್ತು ವಿಜಯದಶಮಿ ಏನು ನಡೀತಾಯಿದೆ, ಇವತ್ತು ನಡೀತಾಯಿದೆ. ಅಕ್ಕಬುಕ್ಕರು ಮಾಡಿದ್ದು. ಛತ್ರಪತಿ ಶಿವಾಜಿ ಯಾರು? ನಿಮ್ಮ ಗದಿಗಿನವನೇ, ಅವನು ಹಾಲ್ಮತ್ತವನೇ ಶಿವಾಜಿ. ಆಮೇಲೆ ಆ ರಾಣಿ ಕಾಶಿ ದೇವಸ್ಥಾನ ಕಟ್ಟಿಸಿ ರಾಣಿ ಆಕೆಯು ಹಾಲ್ಮತ್ತವಳೆ. ಹಿಂಗೆ ಹಾಲ್ಮತ್ ಸಮಾಜದಲ್ಲಿ ಲೋಕೋತ್ತರ ಕಾಣಿಕೆಗಳಿದ್ದಾವೆ. ಅವರು ಒಂದು ರೀತಿಯ ದೈವ ಬಲ ಇದೆ. ಎಲೆಕ್ಷನ್ ಓಟ್ ಮೊದಲು ಹಾಲ್ಮತ್ತರು ಬವಣಿಗೆ ಮಾಡುವಂತಾರೆ, ಮೊದಲು ಓಟ್ ಹಾಕ್ಸುವಂತಾರೆ. ನಾನು ಸಿದ್ದರಾಮಯ್ಯನ ಬಗ್ಗೆ ಹೇಳಿಲ್ಲ, ನಾನು ಹೇಳಿದ್ದೇನು, ಹಾಲಮತ ಸಮಾಜದವರಿಗೆ ಅಧಿಕಾರ ಬಂದರೆ ಬಿಡಿಸ್ಕೊಳ್ಳೋದು ಕಷ್ಟ, ಅವರೇ ಬಿಡಬೇಕು ಅಂತ. ಹೋದ ಸರಿ 5 ವರ್ಷ CM ಆಗಿದ್ರು, ಬಿಟ್ಟರೆ ಅವರು ಎಷ್ಟು ಹೋರಾಟ ಮಾಡಿದ್ರು, ಬಿಡಿಸ್ತಾರೆ. ಹಾಗೆ ಬಂದಿದೆ, ಅವರಾಗೆ ಬಿಡಬೇಕೆ ವಿನಃ ಬಿಡಿಸೋದು ಕಷ್ಟ ಅಂತ ಹೇಳಿರೋದು. ನಾನು ಹಾಲ್ಮತ ವ್ಯಕ್ತಿ ಬಗ್ಗೆ ಹೇಳಿಲ್ಲ, ಆ ಸಮಾಜದ ಗೌರವ ಘನತೆ ಬಗ್ಗೆ. ಆ ಆಳ್ಕೆ ಶಿವಾಜಿ ಹೆಸರು ಇವತ್ತು ಐತಲ್ಲಪ್ಪ. ಶಿವಾಜಿ ಮರಾಠ ಅಂತಾರೋ ಅಥವಾ ಏನಲ್ಲಿ ಕುರುಬರ ಅವನು, ನಿಮ್ಮ ಗದಿಗಿನವನೇ ಅವನು. ಇತಿಹಾಸ ತೆಗಿರಿ, ಇಲ್ಲೇನೆ ಅವನು. ಆಮೇಲೆ ರಾಣಿದು ಆಕೆ ಹಾಲ್ಮತ್ತವಳೆ ಆಕೆ. ಸಂಗಳ್ಳಿ ರಾಯಣ್ಣ ಹಾಲ್ಮತ್ತವನಕ್ಕೆ. ಕಿತ್ತೂರು ರಾಣಿ ಉಳಿಸಿದ್ದು ಅವನಿಂದ. ಹೀಗೆ ಈ ಒಂದು ಸಮಾಜಕ್ಕೆ ಒಂದು ಘನತೆ ಇದೆ, ಗೌರವ ಇದೆ. ಅಧಿಕಾರ ಬಂದರೆ ಇಸ್ಕೊಳ್ಳೋದು ಕಷ್ಟ. ಸಂಗಣ್ಣನ ಕೊಂದರು, ಇಲ್ಲದೆ ಹೋದ್ರೆ ಬಿಡ್ತಿದ್ದ ಅವನು. ಅಕ್ಕಬೆಕ್ಕರು ರಾಜ್ಯವನ್ನು ಕಟ್ಟಿದರು 5 ಜನ ಅವರು. ವಿಜಯನಗರ ಸಾಮ್ರಾಜ್ಯ ಹೆಸರು ಉಳಿತು. ಇವತ್ತು ಮೈಸೂರು ದಸರಾ ನಡೀತಿರೋದು ಎಲ್ಲಿಂದ? ಅವರಿಂದಲೇ. ಹಾಗಾಗಿ ಆ ಒಂದು ಸಮಾಜದ ಘನತೆ ಬಗ್ಗೆ ಹೇಳಿದೆ ನಾನು ಒಬ್ಬ ವ್ಯಕ್ತಿ ಬಗ್ಗೆ ಹೇಳಲಿಲ್ಲ. ಯಾಕೆ ಹೋದ ಸತಿ ಆಯಿತು, 5 ವರ್ಷ ಅವ್ರು ಆಳಿದರು, ಎಷ್ಟೆಷ್ಟೋ ಪ್ರಯತ್ನ ಪಟ್ಟರು ಬಿಡಿಸೋಕ್ಕಾಗಲಿಲ್ಲ. ಈಗಿದೆ, ಈಗ ಆಗಿದ್ದಾರೆ. ಅದರಿಂದ ಕಷ್ಟ ಇದೆ, ಅವರಾಗೆ ಬಿಡಬೇಕು ಅಂತ ಹೇಳಿರೋದು ನಾನು. ಹೇಳಿದ್ನಲ್ರಿ, ಅರಸನಾಲಯಕ್ಕೆ ಕಾರ್ಮೋಡ ಕವಿದೀತು. ಪೋಸ್ಟ್ ಸೆಂಟ್ರಲ್ ಸ್ಟೇಟ್ 2 ಕಾದು ನೋಡ್ರಿ ಸಂಕ್ರಾಂತಿವರೆಗೆ. ಹೇಳಿದ್ದೀನಿ, ಇನ್ನೂ ಇದೆ. ಹೇಳಿದೆ ಮೊನ್ನೆ ಎಲ್ಲ ಇನ್ನೂ ಜಾಸ್ತಿ ಇದೆ, ಮಳೆ ಇದೆ, ಭೂಕಂಪಗಳಿದ್ದಾವೆ, ಮೋಡಗಳು ಇದಾಗ್ತದೆ, ಇನ್ನೂ ಇದೆ, ನಾಶ ಇದೆ. ಮತ್ತೆ ಆಗ ಲಕ್ಷಣ ಇದೆ. ದೇಶಕ್ಕೆ ಗಂಡಾಂತರ ಇದು ಯುದ್ಧ ಆದ್ಮೇಲೆ ಆಗಲೇಬೇಕಲ್ಲ. ಯುದ್ಧ ಅಂದರೆ ಶಾಂತಿ ಆಗುತ್ತಾ? ಅಲ್ವೇ? ಗಂಡಾಂತರ ಯುದ್ಧ ಆಗ್ತದೆ. CM ಅವ್ರನ್ನ ಬದಲಾವಣೆ ಅಂದ್ರೆ
ಹಾಲು ಮತದವ್ರನ್ನ ಬದಲಾವಣೆ ಮಾಡೋದು ಭಾಳ ಕಷ್ಟ ಅಂಥೇಳಿ. ಹಾಗೆ ಹೇಳಿಲ್ಲ ನೀವು. ಅದಕ್ಕೆ ಹಾಲು ಕೆಟ್ಟರು ಹಾಲು ಮತ ಕೆಡಲ್ಲ ಅಂತ ಒಂದು ಮಾತಿದೆ ನಮ್ಮೊಳಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.